ಸರ್ ಇದು 2,90,000 ಗೆ ಫೈನಲ್ ಮಾಡ್ಕೊಡ್ತೀನಿ. 160 ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಇದನ್ನು 4,25,000 395 ಫೈನಲ್ ಮುಗಿಸ್ಕೊಡ್ತೀನಿ. ಇದು 2,70,000 ಗೆ ಡೀಸೆಲ್ ವಿತ್ ಹೈಲೈನ್ ಟಾಪ್ ಎಂಡ್ ವರ್ಷನ್ ಕೊಡ್ತೀನಿ ಸರ್. 2,70,000 ಗೆ ಟೂ ವೀಲರ್ ಪ್ರೈಸ್ ಅಲ್ಲಿ ನಿಮ್ಗೆ ಕಾರ್ ಕೊಡ್ತೀನಿ ವಿತ್ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ರನ್ನಿಂಗ್ ಇದ್ರಲ್ಲಿ ವಿತ್ AC ರನ್ನಿಂಗ್ ಇದ್ರಲ್ಲಿ. ಬರೀ ಇಂಟೀರಿಯರ್ಸ್ ನೋಡಿದ್ರೆ ಖುಷಿಯಾಗಿ ಬಿಡ್ಬೇಕು ನೀವು. ಫೈನಲಿ 3 lakh ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಓಕೆ, ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದಕ್ಕೆ? ಸರ್ 3,10,000 ಫೈನಲ್ ಇದು ಮಾಡ್ತಾ ಇದೀವಿ. 3 lakh ಗೆ ಇದು ಫೈನಲ್ ಮಾಡ್ಕೊಡ್ತೀನಿ ಸರ್. 3,90,000 ಗೆ ಮಾಡ್ಕೊಡ್ತೀನಿ ಸರ್. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನಿವತ್ತು BTM ಲೇಕ್ ರೋಡ್ ಅಲ್ಲಿ ಬರುವಂತ ಸಿಮ್ ಕಾರ್ಸ್ ಅಲ್ಲಿ ಇದೀನಿ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ಗಳು ಕಾರ್ಸ್ ಇಟ್ಟಿದ್ದಾರೆ. ಹಾಗೆ ಇವತ್ತು 1 ಲಕ್ಷ ಬಜೆಟ್ ಇಂದ ಕಾರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತೆ. ಇವ್ರ ಹತ್ರ ಇಂಟರ್ಸ್ಟೇಟ್ ಮತ್ತೆ ಕರ್ನಾಟಕ ಗಾಡೀಸ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವ್ರ ಹತ್ರ ಹೊರಗಡೆ ಅಷ್ಟೊಂದು ಕಾರ್ಸ್ ಗಳು ಕನೆಕ್ಷನ್ ಇಟ್ಟಿಲ್ಲ, ಬಿಕಾಸ್ ಇದು ಮೈನ್ ರೋಡ್ ಗೆ ಅಲೈನ್ಮೆಂಟ್ ಆಗಿರೋದ್ರಿಂದ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಹೊರಗಡೆ ಕಾರ್ಸ್ ಗಳು ಅಷ್ಟು ಕಾಣಿಸ್ತಾ ಇಲ್ಲ. ಆದ್ರೆ ಒಳಗಡೆ ನಿಮ್ಗೆ ಸಕ್ಕ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಪ್ಲೇಟ್ ನೋಡ್ತಾ ಇದ್ದೀರಾ, ಸಿಮ್ ಕಾರ್ಸ್ ಬೈಯಿಂಗ್ ಸೆಲ್ಲಿಂಗ್ ಅಂಡ್ ಎಕ್ಸ್ಚೇಂಜ್ ಪ್ರೀ ಓನ್ಡ್ ಕಾರ್ಸ್ ಅಂತ. ಲೋನ್ ಕೂಡ ಅವೈಲೇಬಲ್ ಇದೆ ಅಂತೆ. ಸೊ ಅಲ್ಲಿ ಹಾಕಿದ್ದಾರೆ ನೋಡ್ಬೋದು. HDFC, ICICI, Axis ಮತ್ತೆ HSBC, ಕೋಟಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕು. ಸೊ ಇಲ್ಲೆಲ್ಲ ನಿಮ್ಗೆ ಲೋನ್ಗಳನ್ನ ಫೆಸಿಲಿಟಿನ ಮಾಡ್ಕೊಡ್ತಾರೆ. ಇವ್ರ ಹತ್ರ ನಿಮ್ಗೆ I10 ಸಿಗುತ್ತೆ, ವೋಲ್ಕ್ಸ್ವ್ಯಾಗನ್ ಪೋಲೋ ಸಿಗುತ್ತೆ. ನಿಮ್ಗೆ ಮೂರು ಪೋಲೋನ ನಿಲ್ಸಿದ್ದಾರೆ. ಹಾಗೆ ರೆಡ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಸ್ಕೋಡಾ ಕೂಡ ಆಪ್ಷನ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. I10 ನಿಂತಿರುವಂತದ್ದು ಜಸ್ಟ್ ಸೋಲ್ಡ್ ಔಟ್ ಅಂತ ಕಾಣುತ್ತೆ. ಸೊ ತಗೊಂಡು ಹೋಗ್ತಾ ಇದಾರೆ. ಅವ್ರು ಕೂಡ ಮನೇಲಿ ಪೂಜಾ ಇದೆ ಅಂತ ಪೂಜಾಕ್ ತಗೊಂಡು ಹೋಗ್ತಾ ಇದಾರೆ. ಸೊ ಹಾಗೆ ನಿಮ್ಮನೆಗೆ ಕೂಡ ಇಲ್ಲಿಂದ ಒಂದು ಕಾರ್ ತಗೊಂಡು ಹೋಗ್ತೀರಾ ಅಂತ ಭಾವಿಸ್ತೀನಿ. ಸೊ ಪೂಜಾ ಬೇಗ ಮಾಡಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಸಿಮ್ ಕಾರ್ಸ್ ನ ಮಾಲೀಕರಾಗಿರುವಂತ ಮೋಯಿನ್ ಸರ್ ಇದ್ದಾರೆ. ಸರ್ ನಮಸ್ತೆ. ಮೊದಲಿಗೆ ನಮಸ್ತೆ ಸರ್. ನಮ್ ಚಾನೆಲ್ ಮುಖಾಂತರ ನಮ್ ವ್ಯೂವರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಟೈಮ್ ಮಾಡ್ತಾ ಇದೀನಿ ವಿಡಿಯೋ. ಸರ್ ಇವತ್ತು ಮಹಾಶಿವರಾತ್ರಿ ಇದೆ. ಇದರಿಂದ ಎಲ್ಲರಿಗೂ ನಮ್ಮ ಕರ್ನಾಟಕ ಎಲ್ಲ ಜನತೆಗೆ ಆರ್ಥಿಕ ಶುಭಾಶಯಗಳು ಮಹಾಶಿವರಾತ್ರಿ ಪ್ರಯುಕ್ತವಾಗಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ವಿಶ್ ಮಾಡಿದ್ದಕ್ಕೆ. ಸೊ ಇವತ್ತು ನಮ್ ಜೊತೆ ಅಂತ ಹೇಳಿದ್ರೆ ನಮ್ಗೆ ಫುಲ್ ಡೀಟೇಲ್ಸ್ ನಾವು ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಓಕೆ ಸರ್. ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು 2013 ವೆಹಿಕಲ್, ಜಸ್ಟ್ 40,000 ವೆಹಿಕಲ್ ಡ್ರಿವನ್ ಆಗಿದೆ. ಓಕೆ, ಇದು ವಿತ್ KA ನಂಬರ್ ಜೊತೆ ಕೊಡ್ತೀನಿ. 4,40,000 ಗೆ ಮಾಡ್ಕೊಡ್ತೀನಿ ಸರ್. ಇದು 4,40,000 ವಿತ್ KA ನಂಬರ್ ಜೊತೆ ಜಸ್ಟ್ 40,000 ಡ್ರಿವನ್ ವೆಹಿಕಲ್, VDI ಸಿಂಗಲ್ ಓನರ್. ಓಕೆ, ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್? ಸರ್ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್, AC ಪವರ್ ಸ್ಟೇರಿಂಗ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ. ಹೌದು. ಸೊ ವಿತ್ KA ನೀವು 4,40,000 ವಿತ್ KA ನಂಬರ್ ಜೊತೆ VDI. ಓಕೆ, VDI 40,000 ಡ್ರಿವನ್ ವೆಹಿಕಲ್, ಬರೀ 40,000 ಸರ್. ಸಿಂಗಲ್ ಓನರ್ ಏನಿದು? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದ್ದೀರಾ 4,40,000 ಗೆ. ಓಕೆ, ನೆಕ್ಸ್ಟ್ ಸರ್ ನಮ್ಮ ಜೊತೆ ಒಂದು ಗೆಟ್ಸ್ ಇದೆ, ರೆಡ್ ಕಲರ್ ಬ್ಯೂಟಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮಾಡಿಫೈ ಅನ್ನೋ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಸರ್ ಹೇಳಿ ಈ ಗಾಡಿ ಬಗ್ಗೆ. ಸರ್ ಗಾಡಿ ಚೆನ್ನಾಗಿತ್ತು. 8 ಮಾಡಲ್ 3rd ಓನರ್ ಆಗಿದೆ, ಡೀಸೆಲ್ ವರ್ಷನ್ ಇದು. ಇದ್ರಲ್ಲಿ ವರ್ನಾ ಇಂಜಿನ್ ಬರುತ್ತೆ, ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಇದರಲ್ಲಿ. ಹೌದಾ? ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ 18 to 20 ಲಾಂಗ್ ಅಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಇದರಲ್ಲಿ ಅಡಿಷನಲ್ ಮ್ಯಾಗ್ ವೀಲ್ಸ್ ಹಾಕ್ಸಿದ್ದಾರೆ, ಬ್ರಾಡ್ ಟೈರ್ಸ್ ಇದೆ ಅದರಲ್ಲಿ. ನೋಡಬಹುದು, ಬ್ರಾಡ್ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಓಕೆ, AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ. ಸೊ ನಿಮ್ಗೆ ಲೆದರ್ ಸೀಟ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಏನೋ ₹1 ಖರ್ಚು ಮಾಡ್ಬೇಕನ್ನೋದೇನು ಇಲ್ಲ. ಓಕೆ, ನಿಮ್ಗೆ ಡಿಫಾಗರ್ ವೈಪರ್ ಬರೋದಿಲ್ಲ. ಸೊ ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದು? ಸರ್ ಇದು 1,80,000 ಹೇಳ್ತಾ ಇದೀವಿ. 160 ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಯಾರೋ ಬಂದ್ರೆ 1,60,000 ಗೆ ಫೈನಲ್ ಮಾಡಿ ಮುಗಿಸ್ಕೊಡ್ತೀನಿ. ಹೌದು. ಓಕೆ, ಫ್ಯಾಮಿಲಿಗೆ ಬೇಕು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಕಾಂಪ್ಯಾಕ್ಟ್ SUV ಹುಡುಕ್ತಾ ಇರ್ತೀರಾ. ಸೊ ಅಂತವ್ರಿಗೆ ಒಂದು ಈಕೋ ಸ್ಪೋರ್ಟ್ ಇದೆ, ಒಳ್ಳೆ ಬಜೆಟ್ ಅಲ್ಲಿ ಇದೆ ಅಂತ ಅನ್ಕೊಂತೀನಿ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಸರ್ 2014 ಮಾಡಲ್ ಟೈಟಾನಿಯಂ ವರ್ಷನ್ ವಿತ್ ನಿಮ್ಗೆ KA ನಂಬರ್ ಬೇಕಂದ್ರೆ KA ನಂಬರ್ ಕೊಡ್ತೀನಿ, ವಿತ್ NOC ಬೇಕಂದ್ರೆ ವಿತ್ NOC ಕೊಡ್ತೀನಿ. ಓಕೆ, 4,20,000 ಗೆ ವಿತ್ NOC ಕೊಡ್ತೀನಿ. 5,20,000 ಗೆ ವಿತ್ KA ನಂಬರ್ ಜೊತೆ ನೇಮ್ ಟ್ರಾನ್ಸ್ಫರ್ ಎಲ್ಲ 4,20,000 ವಿತ್ NOC. ಸರ್ AC ಪವರ್ ಸ್ಟೇರಿಂಗ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, 2 ಏರ್ ಬ್ಯಾಗ್ಸ್, ABS. ಸೀಟ್ ಮಾತ್ರ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಪರ್ಪಲ್ ಕಲರ್ ಲೇಡೀಸ್ ತುಂಬಾ ಇಷ್ಟ ಆಗುತ್ತೆ. ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಡಸ್ಟ್ ಹಿಡಿದಿದೆ ಅಷ್ಟೇ, ಅದನ್ನ ಬಿಟ್ರೆ ಎಲ್ಲೂ ಕೂಡ ಕ್ಲೀನ್ ಆಗಿ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತೀವಿ ಇದರಲ್ಲಿ. ಏನ್ ಸರ್? ಇಂಟೀರಿಯರ್ ಕ್ಲೀನಿಂಗ್, ರಬ್ಬಿಂಗ್ ಪಾಲಿಶ್, ಡೀಟೇಲಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಮಾಡ್ಕೊಡ್ತೀರಾ? ಹೌದು. ಸೊ ಏನು ಆಗಿಲ್ಲ, ಎಲ್ಲ ಮಾಡ್ಕೊಡ್ತಾರಂತೆ. ಎಲ್ಲ ಮಾಡ್ಕೊಟ್ರೆ ನಿಮ್ಗೆ ಶೋರೂಮ್ ಪೀಸ್ ತರ ಆಗೋಗುತ್ತೆ ಗಾಡಿ. ಆಲ್ರೆಡಿ ನಿಮ್ಗೆ ನೋಡೋದಕ್ಕೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸು ಇಲ್ಲ ಗಾಡಿಯಲ್ಲಿ. ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು. ಆಲ್ಮೋಸ್ಟ್ ನಿಮ್ಗೆ 90-95% ಟೈರ್ ಇದೆ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿ ಇದೆ ಇದರಲ್ಲಿ. ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿನಾ ಸರ್? ಹೌದು. ಓಕೆ, ಏನ್ ಪ್ರೈಸ್ ಹೇಳಿದ್ರಿ ಫೈನಲ್? 5,20,000 ವಿತ್ KA ನಂಬರ್, NOC ಬೇಕಂದ್ರೆ 4,20,000 ಕೊಡ್ತೀನಿ. 2014 ಮಾಡಲ್ ಸಿಂಗಲ್ ಓನರ್ ಟೈಟಾನಿಯಂ. ಓಕೆ, 14 ಮಾಡಲ್ ಸಿಂಗಲ್ ಓನರ್ ಟೈಟಾನಿಯಂ. ನೆಕ್ಸ್ಟ್ ಸರ್ ನಮ್ಮ ಜೊತೆ ಒಂದು ಪುಂಟೋ ಇದೆ. ಪುಂಟೋ ಬಗ್ಗೆ ಹೇಳ್ತೀರಾ?
ಸರ್ 2011 ಮಾಡೆಲ್ ಪುಂಟೋ ಸಿಂಗಲ್ ಓನರ್ ಡೀಸೆಲ್ ವರ್ಷನ್ ಕೆ ವೆಹಿಕಲ್ ಇದು ಪ್ಯೂರ್. ಓಕೆ, ಇದು ಬಂದ್ಬಿಟ್ಟು ಇಮೋಷನ್ ವೆಹಿಕಲ್ ಇದು. ಹಾ, ಇಮೋಷನ್ ಅಂತ ಹೇಳಿದ್ರೆ ಟಾಪ್ ಎಂಡ್ ಬರುತ್ತಾ? ಟಾಪ್ ಎಂಡ್ ಇಂದ ಒಂದು ವರ್ಷನ್ ಕಮ್ಮಿ ಬರುತ್ತೆ ಸರ್. ಒಂದು ವರ್ಷನ್ ಕಮ್ಮಿ ಬರುತ್ತೆ. ABS ಎಲ್ಲ ಬರುತ್ತೆ, 4 ಪವರ್ ವಿಂಡೋಸ್, ABS ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರಲ್ಲ ಇದರಲ್ಲಿ, ಏರ್ ಬ್ಯಾಗ್ ಬರಲ್ಲ. ಓಕೆ, ಕುಶನ್ ಫಿನಿಶ್ ಅಲ್ಲಿ ನಿಮ್ಗೆ ಸೀಟ್ ಇರುವಂತದ್ದು. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಹೆಂಗೆ ನಿಮ್ಗೆ ಕಂಪನಿ ಕಡೆಯಿಂದ ಏನ್ ಬಂದಿದೆ ಫಿಟ್ಟಿಂಗ್ಸ್ ಅದೇ ತರ ಇದೆ. ಸೊ ನಿಮ್ಗೆ ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದ್ದಾರೆ. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ಮಿಚೆಲಿನ್ ಟೈರ್ಸ್ ಹಾಕ್ಸಿದ್ದಾರೆ, ಅದರಲ್ಲಿ ಗಾಡಿ ಚೆನ್ನಾಗಿದೆ. ಮಿಚೆಲಿನ್ ಟೈರ್ಸ್ ಹಾಕ್ಸಿದ್ದಾರೆ, ಅದು ಬ್ರಾಂಡೆಡ್ ಟೈರ್ಸ್ ಅಂತಾನೆ ಹೇಳ್ಬೋದು. ಬಾಡಿ ಲೈನಲ್ಲಿ ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಇಲ್ಲ. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು 2,90,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವರ್ಷನ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ನಮ್ಮ ಜೊತೆ ಒಂದು ಸ್ಕೋಡಾ ಇದೆ. ಸ್ಕೋಡಾ ಬಗ್ಗೆ ಹೇಳ್ತೀರಾ ಸರ್? ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವರ್ಷನ್ 2013 ಮಾಡೆಲ್ ಇದು. ಎಲಿಗೆನ್ಸ್ ವೇರಿಯಂಟ್ ಬರುತ್ತೆ, ಡೀಸೆಲ್ ವರ್ಷನ್ ಇದು. ಸೆಕೆಂಡ್ ಓನರ್ ಆಗಿದೆ. ಓಕೆ, 1,05,000 ಜಿನಿ ನೋಡಿದೆ, ಕಂಪ್ನಿ ರೆಕಾರ್ಡ್ ಇದೆ ಇದರಲ್ಲಿ. ಓಕೆ, ಮ್ಯಾಗ್ವಿಲ್ ಕೂಡ ಇರುವಂತದ್ದು, ಕಂಪನಿ ಫಿಟೆಡ್ ಇದೆ ಸರ್. ಲೆದರ್ ಸೀಟ್ಸ್ ಇದೆ, ಜಿ ಸ್ಪೋರ್ಟ್ಸ್ ಇದರಲ್ಲಿ. ಇಂಟೀರಿಯರ್ ಅಲ್ಲ? ಹೌದು. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ ಅಂಡ್ ಡ್ಯುಯಲ್ ಏರ್ ಬ್ಯಾಗ್ಸ್. ಮತ್ತೆ ಬ್ಯಾಕ್ AC ಬರುತ್ತೆ ಇದ್ರಲ್ಲೂ. ಬ್ಯಾಕ್ AC ಕೂಡ ಬರುತ್ತೆ ನಿಮ್ಗೆ. ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, 18 to 20 ಲಾಂಗ್ ಅಲ್ಲಿ ಬರುತ್ತೆ ನಿಮ್ಗೆ. ಬ್ಲಾಕ್ ಕಲರ್. ಡೀಸೆಲ್ ಅಲ್ವಾ ಇದು? ಹೌದು, ಡೀಸೆಲ್ ಸೆಕೆಂಡ್ ಓನರ್. 18 to 20 ಸ್ಕೋಡಾದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬೆಸ್ಟ್ ನಿಮ್ಗೆ. ಹಾಗೆ ನಿಮ್ಗೆ ಡಿಫಾಗರ್ ಕೂಡ ಆಫರ್ ಮಾಡಿದ್ದಾರೆ. ಇದಕ್ಕೆಲ್ಲ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟು ಬೀಳ್ಬೋದು ಸರ್? ಸರ್ ನಾರ್ಮಲ್ ನಿಮ್ಗೆ ಒಂದು ಬರುತ್ತೆ ಒಂದು 6,000 to 7,000 ನಾರ್ಮಲ್ಲಿ ನೀವು ಇದ್ರಲ್ಲಿ ಮಾಡಿಸ್ಕೊಂಡ್ರೆ. ಆಚೆ ಕಡೆ ಮೆಕ್ಯಾನಿಕ್ ಕಂಪ್ನಿಗೆ ಹೋದ್ರೆ ನಿಮ್ಗೆ ಒಂದು 8,000 ಇಂದ 10,000 ರೂಪಾಯಿ ಬರುತ್ತೆ. ಪ್ರೈಸ್ ಏನ್ ಹೇಳಿದ್ರಿ ಸರ್ ಇದಕ್ಕಾಗ? 4,25,000 ಕೋಟಿಂಗ್ ಮಾಡಿದ್ರೆ ಒಂದು 395 ಫೈನಲ್ ಮಾಡಿ ಮುಗಿಸ್ಕೊಡ್ತೀನಿ. 395 ಗೆ ಫೈನಲ್ ಮಾಡಿ ಮುಗಿಸ್ತಾರೆ. ಹಾಗೆ ನಿಮ್ಗೆ ರೆಡ್ ಕಲರ್ ಬೇಕಾ, ಬ್ಲಾಕ್ ಬೇಡವಾ ಸರ್? ಇಲ್ಲಿ ಒಂದು ರೆಡ್ ಕಲರ್ ಕೂಡ ಇರುವಂತದ್ದು. ಸರ್ ರೆಡ್ ಕಲರ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಸರ್ 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 80,000 ಡ್ರಿವನ್ ಆಗಿದೆ. ಇದು ಎಲಿಗೆನ್ಸ್ ಪೆಟ್ರೋಲ್ ಅಲ್ಲಿ ಇದೆ ಇದು ನಿಮ್ಗೆ. ಡೀಸೆಲ್ ಬೇಕಾದ್ರೆ ಡೀಸೆಲ್, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಇದನ್ನು. ಸಿಂಗಲ್ ಓನರ್. ಹೌದು, ಎಲ್ಲ ನಿಮ್ಗೆ ವಿತ್ ಶೋರೂಮ್ ಪೇಂಟ್ ಅಲ್ಲಿ ಇದೆ ಗಾಡಿ. ಕ್ಲಾಸ್ ಆಗಿದೆ ಇದರಲ್ಲಿ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ, ಆ ತರ ಕ್ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಸರ್? ಸರ್ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಕಂಪ್ನೀಸ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ ಇದರಲ್ಲಿ. ಓಕೆ, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೂಡ ಇರುವಂತದ್ದು, ತುಂಬಾ ಚೆನ್ನಾಗಿದೆ. ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುವಂತದ್ದು. ಹೌದು. ಸೊ ನಿಮ್ಗೆ ಓವರ್ ಆಲ್ ಎಕ್ಸ್ಟೀರಿಯರ್ ನೋಡೋಕಾದ್ರೆ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗ್ಲಿ ಮೇಜರ್ ಡೆಂಟ್ಸ್ ಆಗ್ಲಿ ಕಾಣಿಸ್ತಾ ಇಲ್ಲ. ಹೇಗೆ ಸರ್ ಇದು ಪಾಲಿಶ್ ಗಿಲಿಶ್ ಎಲ್ಲ ಆಗಿದೆಯಾ? ಇಲ್ಲ ಆಗಿದೆ, ರಿಫಾಬ್ ಎಲ್ಲ ಆಗಿದೆ ಇದರಲ್ಲಿ. ಆಗಿದೆ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಒಳ್ಳೆ ಪ್ರೈಸ್ ಸರ್. ಇದನ್ನು 4,25,000 395 ಫೈನಲ್ ಮುಗಿಸ್ಕೊಡ್ತೀನಿ. ಇದು 395 ಗೆ ಇದು ಕೂಡ ಫೈನಲ್ ಮಾಡ್ತೀರಾ? ಟಾಪ್ ಎಂಡ್ ವರ್ಷನ್ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ನಿಮಗೆ. 2012 ಮಾಡೆಲ್. ಹೌದಾ ಸರ್? ಓಕೆ ಡನ್. ಓಕೆ, ನಮ್ಮ ಜೊತೆ ಒಂದು ರೆನಾಲ್ಟ್ ಡಸ್ಟರ್ ಇರುವಂತದ್ದು. ಸರ್ ಹೇಳಿ ಈ ಗಾಡಿ ಬಗ್ಗೆ. ಸರ್ ಇದು ಬಂದ್ಬಿಟ್ಟು 2013-14 ಸಿಂಗಲ್ ಓನರ್ RXL 85 PS ಇದೆ. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಚೆನ್ನಾಗಿದೆ. ಬಟನ್ಸ್ ಟೈರ್ಸ್ ಹಾಕ್ಸಿದ್ದಾರೆ. ಸರ್ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ? ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ABS ಬರುತ್ತೆ ಇದರಲ್ಲಿ. ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಹೌದು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಕಂಪ್ನಿಯಿಂದ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ ಇದರಲ್ಲಿ. ಓಕೆ, ಇಂಟೀರಿಯರ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ನಿಮ್ಗೆ. ಓಕೆ, ರಿವರ್ಸ್ ಕ್ಯಾಮ್ರಾ ಕೂಡ ಈ ಒಂದು ಗಾಡಿಯಲ್ಲಿ ಆಪ್ಷನ್ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಮಡ್ ರೋಡ್ ಅಲ್ಲಿ ಹೋಗ್ಬೇಕು, ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ಈ ಗಾಡಿ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸ್ಮಾಲ್ ಕಾಂಪ್ಯಾಕ್ಟ್ SUV ಅಂತಾನು ಕೂಡ ಕರಿಬಹುದು. ಸರ್ ಏನ್ ಪ್ರೈಸ್ ಹೇಳ್ತಾ ಇದಾರೆ ಇದಕ್ಕೆ? ಸರ್ ಇದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 4,90,000 ಗೆ 2014 ಮಾಡೆಲ್ ಡೀಸೆಲ್ ಇಟ್ಕೊಡ್ತೀನಿ ನಿಮ್ಗೆ. ಡಸ್ಟರ್. ಹೌದಾ? ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಹೌದು. ಹೌದಾ? ಸರಿ ಸರ್, ಪ್ಯೂರ್ KA ವೆಹಿಕಲ್. ಸೊ ಇವ್ರ ಹತ್ರ ಪೋಲೋಗಳ ಕಲೆಕ್ಷನ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಾಲಾಗೆ 3 ಪೋಲೋ ನಿಂತಿದೆ. ಪೋಲೋ ಪ್ರಿಯರ್ಗೆ ಹಬ್ಬದೂಟ ಅಂತಾನೆ ಹೇಳ್ಬೋದು ಇವತ್ತು. ಸರ್ ಪೋಲೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್. ಇಲ್ಲಿ ಹೈಲ್ಯಾಂಡ್ ಟಾಪ್ ಎಂಡ್ ವರ್ಷನ್ ಬರುತ್ತೆ, ಸಿಂಗಲ್ ಓನರ್ ವೆಹಿಕಲ್ ಇದೂನು. ಓಕೆ, ಸಿಂಗಲ್ ಓನರ್ ಇದು. 2013 ಮಾಡೆಲ್ ಸಿಂಗಲ್ ಓನರ್. 13 ಮಾಡೆಲ್ ಸಿಂಗಲ್ ಓನರ್. ಇಂಟೀರಿಯರ್ ಅಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್, ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಮತ್ತೆ ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಇಂಟೀರಿಯರ್ ಚೆನ್ನಾಗಿದೆ. AC ಕೂಡ ಆಫರ್ ಮಾಡಿದ್ದಾರೆ. ಸೊ ಟಾಪ್ ಎಂಡ್ ವೆಹಿಕಲ್ ಅಂತ. ಹೌದು, ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 4,10,000 ವಿತ್ KA ನಂಬರ್ ಜೊತೆ. ವಿತ್ ನಂಬರ್ ಬೇಡ ಅಂತ ಹೇಳಿದ್ರೆ 3,40,000 ಗೆ ವಿತ್ NOC ಜೊತೆ ಕೊಡ್ತೀನಿ. NOC ಆಲ್ರೆಡಿ ರೆಡಿ ಇದೆ. 8 to 10 days ಅಲ್ಲಿ ನಂಬರ್ ಬರುತ್ತೆ ನಿಮ್ಗೆ. NOC ಬೇಕಂತ ಹೇಳಿದ್ರೆ 3,40,000. ಇದು ಬೇಕು ಅಂತ ಹೇಳಿದ್ರೆ, ಕರ್ನಾಟಕ ಬೇಕು ಅಂತ ಹೇಳಿದ್ರೆ 4,10,000. ಓಕೆ ಸರ್. ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ಪೋಲೋ ಇರುವಂತದ್ದು. ಈ ಪೋಲೋ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಹೈಲೈನ್ ಮಾಡೆಲ್. ಇದು ಪೆಟ್ರೋಲ್, ಅದು ಡೀಸೆಲ್. ಇದು 2012, ಅದು 2013. ಓಕೆ, ಇದು 12, 13. ಅದು 13. ಓಕೆ, 1 ಮಾಡೆಲ್ ಅದು ಜಾಸ್ತಿ ಇದೆ. ಪೆಟ್ರೋಲ್. ಹೌದು.
ಸೊ ಟೈರ್ ಪ್ರೊಫೈಲ್ ನೋಡಬಹುದು ಚೆನ್ನಾಗಿದೆ ಸರ್. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಅಂತ ಹೇಳಿ ನಿಮ್ಗೆ ಕೆಳಗಡೆ ನೋಡಬಹುದು. ಸೊ ಈ ತರ ಒಂದು ಚಿಕ್ಕ ಪುಟ್ಟದಿದೆ, ಎಲ್ಲ ಏನಿದೆ ರಿಫಾರ್ಮ್ ಮಾಡಿಸ್ಕೊಡ್ತೀನಿ ಬೇಕಾದ್ರೆ ಮಾಡ್ತೀರಾ? ಹೌದು. ಓಕೆ, ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಕಂಪನಿಯಿಂದ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಕಂಪನಿ ಲೆದರ್ ಸೀಟ್ಸ್ ಇದೆ, ಲೆದರ್ ಸೀಟ್ ಕೂಡ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಇಂಟೀರಿಯರ್ ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಡಿಫಾಗರ್ ಬರೋದಿಲ್ಲ, ವೈಪರ್ ಇದೆ, ಡಿಫಾಗರ್ ಇದೆ, ಡಿಫಾಗರ್ ವೈಪರ್ ಎರಡು ಬರುತ್ತೆ ಸರ್. ಟಾಪ್ ಅಂಡ್ ಬಾಟಮ್ ಎಲ್ಲ ಬರುತ್ತೆ ನಿಮಗೆ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? 3,90,000 ಗೆ ಮಾಡ್ಕೊಡ್ತೀನಿ ಸರ್. 3,90,000. ಹೌದು. ಇದು ಪ್ಯೂರ್ ಕರ್ನಾಟಕ ವೆಹಿಕಲ್ ಅಲ್ವಾ ಇದು? ಹೌದು, ಅಂದ್ರೆ ಮೈಗ್ರೇಟೆಡ್ ಆಗಿದೆ, ನಮ್ಮ ಜೊತೆ ಇದೆ. ಹೌದು. ಓಕೆ ಓಕೆ, ಮೈಗ್ರೇಟ್ ಆಗಿದೆ ಇದು. ಸೊ ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ಪೋಲೋ ಇರುವಂತದ್ದು ಸಿಲ್ವರ್ ಕಲರ್. ಹೌದು. ಈಗ ಈ ಪೋಲೋ ಬಗ್ಗೆ ಹೇಳಿ ಸರ್. ಸರ್, ಇದು ಡೀಸೆಲ್ ವರ್ಷನ್, ಇದು ಹೈಲೈನ್ ಬರುತ್ತೆ ನಿಮ್ಗೆ, 2010 ಮಾಡಲ್. ಓಕೆ, ಇದು ಟಾಪ್ ಎಂಡ್ ಅಲ್ವಾ? ಹೌದು, ಟಾಪ್ ಎಂಡ್ ಡೀಸೆಲ್ ವರ್ಷನ್, ಡೀಸೆಲ್ ವೇರಿಯಂಟ್. ನಿಮ್ಗೆ ಬಾಡಿ ಲೈನ್ ನೋಡಬಹುದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಮೇಜರ್ ಡೆಂಟ್ಸ್ ಕೂಡ ಇಲ್ಲ. ಇಂಟೀರಿಯರ್ ಅಲ್ಲಿ ಸೇಮ್ ಅಲ್ವಾ ಸರ್? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 2010 ಮಾಡಲ್ ಇದರಿಂದ ನಿಮ್ಗೆ ಸ್ಟೇರಿಂಗ್ ಅಲ್ಲಿ ಆಡಿಯೋ ಕಂಟ್ರೋಲ್ ಬರಲ್ಲ, ಮಿಕ್ಕಿದೆಲ್ಲ ಸೇಮ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ವಿತ್ ಏರ್ ಬ್ಯಾಗ್ ಜೊತೆ ಡೀಸೆಲ್ ವರ್ಷನ್ ಕೊಡ್ತಾ ಇದೀನಿ ನಿಮ್ಗೆ. ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಸರ್ ಒಳ್ಳೆ ಪ್ರೈಸ್ ಅಂತ ಹೇಳಿದೀರಾ, ಯಾವ ಪ್ರೈಸ್ ಅಂತ ಹೇಳ್ಬಿಡಿ ಸರ್? 2,70,000 ಗೆ ಡೀಸೆಲ್ ವಿತ್ ಹೈಲೈನ್ ಟಾಪ್ ಎಂಡ್ ವರ್ಷನ್ ಕೊಡ್ತೀನಿ ಸರ್. 2,70,000 ಗೆ 270 ಗೆ ನಿಮ್ಗೆ ಪೋಲೋ ಈ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಹೊರಗಡೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಡೀಸೆಲ್ ಪ್ರೈಸ್ ಅಲ್ಲಿ ಏರ್ ಬ್ಯಾಗ್ ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ಹೌದೌದು, ಏರ್ ಬ್ಯಾಗ್ ಇರೋ ವೆಹಿಕಲ್, ಅದು TDI ನಿಮ್ಗೆ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಸಿಗೋಕ್ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು i20 ಇರುವಂತದ್ದು ಹಳೆ ಮಾಡಲು. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು 2012 ಮಾಡಲು. 12 ಮಾಡಲ್ ಅಲ್ಲಿ ನಿಮ್ಗೆ ನ್ಯೂ ಶೇಪ್ ಬರುತ್ತೆ ಇದು. ಓಕೆ, 12 ಅಲ್ಲೇ ನ್ಯೂ ಶೇಪ್. ಹೌದು, ಡೀಸೆಲ್ ವರ್ಷನ್. ಇದು ಸೆಕೆಂಡ್ ಓನರ್ ಆಗಿದೆ, ಮ್ಯಾಗ್ನಾ. ಸೆಕೆಂಡ್ ಓನರ್ ಆಗಿದೆ, ಮ್ಯಾಗ್ನಾ ವೇರಿಯಂಟ್. ಹೌದು, ತುಂಬಾ ಗಾಡಿ ಕ್ಲಾಸ್ ಆಗಿದೆ ನಿಮ್ಗೆ, ಗಾಡಿ ತುಂಬಾ ಚೆನ್ನಾಗಿದೆ. ಪವರ್ ವಿಂಡೋಸ್ ಮತ್ತೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ನೋಡಬಹುದು, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಏನಿಲ್ಲ ಗಾಡಿನಲ್ಲಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಗಾಡಿ ಏನೇನ್ ಬೇಕು ಎಲ್ಲ ಈಗ ರೆಡಿ ಇದೆ, ಎಲ್ಲ ರೆಡಿ ಇರುವಂತ. ಹೌದು ಸರ್, ಅದು ನಿಮ್ಗೆ ಪೋಲೋ 270 ಗೆ ಹೇಳಿದ್ರೆ ಅಂದ್ಮೇಲೆ ಇದಕ್ಕೂ ಸ್ವಲ್ಪ ಒಳ್ಳೆ ಆಫರ್ ಅಲ್ಲಿ ಹೇಳ್ತೀರಾ ಅಂತ ಭಾವಿಸ್ತೀನಿ. ಸರ್ ಹೇಳಿ, ಯಾವ ಪ್ರೈಸ್ ಗೆಲ್ತಾ ಇದ್ದೀರಾ ಇದು? ಸರ್, ಇದು ಬಂದ್ಬಿಟ್ಟು 3,70,000 ಗೆ ಮಾಡ್ಕೊಡ್ತೀನಿ ಸರ್ ಫೈನಲಿ. 3,70,000. ಹೌದು, ಡೀಸೆಲ್ ವರ್ಷನ್, 2012 ಸಿಂಗಲ್ ಓನರ್, ನ್ಯೂ ಶೇಪ್ ಬರುತ್ತೆ ಇದು. ಹೌದು, ನ್ಯೂ ಶೇಪ್ ಬರುವಂತದ್ದು. 12 ಅಲ್ಲಿ ಓಲ್ಡ್ ಬರುತ್ತೆ, ನ್ಯೂ ಬರುತ್ತೆ, ಇದು ಬಂದ್ಬಿಟ್ಟು ನ್ಯೂ ಶೇಪ್. ನ್ಯೂ ಶೇಪ್. ಹೌದು, 12 ಅಲ್ಲಿ ಇದು ನ್ಯೂ ಶೇಪ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ಇಕೋ ಸ್ಪೋರ್ಟ್ ಇರುವಂತದ್ದು. ಸರ್ ಹೇಳಿ ಈ ಗಾಡಿ ಬಗ್ಗೆ. ಸರ್, ಇದು 2013 ಮಾಡಲು, ಬಟನ್ ಸ್ಟಾರ್ಟ್ ಬರುತ್ತೆ, 4 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಇದು ವಿತ್ K ನಂಬರ್ ಬೇಕಂದ್ರೆ 525 ಮಾಡ್ಕೊಡ್ತೀನಿ, ಇದು ಬೇಡ ಅಂದ್ರೆ 480 ಇದನ್ನು ಮಾಡ್ಕೊಡ್ತೀನಿ. 480 ಮಾಡ್ಕೊಡ್ತೀರಾ ಇದು? ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು? ಹೌದು. ಓಕೆ, ವಿತ್ 13 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್. ಓಕೆ, 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ, ಅದು ಟಾಪ್ ಅಂಡ್ ವೆಹಿಕಲ್ ಕೊಡ್ತಾ ಇರುವಂತದ್ದು. ಸೀಟ್ ಕವರ್ ಸ್ವಲ್ಪ ಅರ್ಧೋಗಿದೆ, ಅದೇನು ಹಾಕೊಡ್ತೀರಾ ಸರ್? ಅದ್ ನೋಡೋಣ ಸರ್, ಡಿಸ್ಕಷನ್ ಮೇಲೆ ಹೆಂಗಾಗುತ್ತೆ ಹೆಂಗ್ ಮಾಡೋದು. ಹೌದಾ, ಒಳ್ಳೆ ಪ್ರೈಸ್ ಬಂತು ಅಂದ್ರೆ ಅದು ಕೂಡ ಆಗುತ್ತೆ. ನಿಮ್ಗೆ ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದಾರೆ ಅಂತ ಹೇಳಿದ್ರೆ, ಇದು ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಜೊತೆ ಬರುತ್ತೆ. 4 ಏರ್ ಬ್ಯಾಗ್ ಬರುತ್ತೆ ಅದರಲ್ಲಿ. 4 lakh ಎಷ್ಟು ಹೇಳಿದ್ರಿ ಸರ್ ಇದು? 425 ಗೆ ವಿತ್ NOC, 525 ವಿತ್ KA ನಂಬರ್. ವಿತ್ KA ನಂಬರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಹೋಂಡಾ ಸಿಟಿ ಇರುವಂತದ್ದು, ಕಾಲೇಜ್ ಹುಡುಗರಿಗೆ ಅವ್ರಿಗೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಈ ಗಾಡಿನ ನೀವು ಪ್ರಿಫರ್ ಮಾಡಬಹುದು. ಯಾಕಂದ್ರೆ ಸ್ವಲ್ಪ ಮಾಡಿಫೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸರ್? ಹೌದು ಸರ್, ಖಂಡಿತ. ಸೊ ಓಲ್ಡ್ ಇಸ್ ಗೋಲ್ಡ್ ಅಂತ. ಓಲ್ಡ್ ಇಸ್ ಗೋಲ್ಡ್, ಬ್ಲಾಕ್ ಕಲರ್ ಟೈರ್ ಇಂಟೀರಿಯರ್ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಅನ್ಬಿಟ್ಟು. ಹೌದು, 2 ವೀಲರ್ ಇದೆ ಸರ್ ಇದು. 2 ವೀಲರ್ ಪ್ರೈಸ್ ಅಲ್ಲಿ ನಿಮ್ಗೆ ಕಾರ್ ಕೊಡ್ತೀನಿ ವಿತ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ರನ್ನಿಂಗ್ ಇದ್ರಲ್ಲಿ, ವಿತ್ AC ರನ್ನಿಂಗ್ ಇದ್ರಲ್ಲಿ. ಬರೀ ಇಂಟೀರಿಯರ್ಸ್ ನೋಡಿದ್ರೆ ಖುಷಿ ಆಗ್ಬಿಡ್ಬೇಕು ನೀವು. 2 ವೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಇದನ್ನ? ಹೌದು. ಓಕೆ, 2 ವೀಲರ್ ಪ್ರೈಸ್ ಅಂತ ಹೇಳಿದ್ರೆ 4 ಜನ 5 ಜನ ಕೂತ್ಕೊಂಡು ಹೋಗ್ಬೋದು ಆರಾಮಾಗಿ. 5 ಜನ ಆರಾಮಾಗಿ ವಿತ್ AC ನಲ್ಲಿ, ಬಿಸಿಲಲ್ಲಿ AC, ಮಳೆನಲ್ಲಿ ಹೀಟರ್ ಹಾಕೊಂಡು ಹೋಗ್ಬೋದು ಇದ್ರಲ್ಲಿ, ಆರಾಮಾಗಿರ್ಬೋದು. ಸೊ ಡಿಫಾಗರ್ ಎಲ್ಲ ಸಿಗುತ್ತೆ ನಿಮ್ಗೆ, ಸ್ಟಾಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ನಿಮ್ಗೆ ನೋಡ್ಬೋದು, ಟೈರ್ ಎಲ್ಲ ಹೊಸದಾಗಿ ಹಾಕ್ಸಿದ್ದಾರೆ. ಮ್ಯಾಗ್ ಕೂಡ ಚೆನ್ನಾಗಿದೆ, ಅದು ಮ್ಯಾಗ್ ಅಲ್ಲ, ಇದು ಇದಲ್ವಾ ಸರ್ ಅದು? ಹೌದು. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ? ಸರ್, ಜಸ್ಟ್ 99,000 ಮಾಡ್ಕೊಡ್ತೀನಿ ಸರ್. 99,000? ಹೌದು, 99 ಮಾಡಲ್, 99,000 ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಮಾರ್ಕೆಟ್ ಅಲ್ಲಿ ಇವಾಗೆಲ್ಲ 800 ಝೆನ್ಗೆನೆ ನಿಮ್ಗೆ ಆ ತರ ಕಾಸ್ಟ್ 1 ಲಕ್ಷ ಮೇಲೆ ಹೇಳ್ತಾರೆ. ನಿಮ್ಗೆ 19,000 ಗೆ ಹೋಂಡಾ ಸಿಟಿ ವಿತ್ ವ್ಯಾಲ್ಯೂ ಸಿಗುತ್ತೆ ನಿಮ್ಗೆ, ಒಳ್ಳೆ ಗಾಡಿ. ವ್ಯಾಲ್ಯೂ ಫಾರ್ ಮನಿ ಅಂತ. ವ್ಯಾಲ್ಯೂ ಫಾರ್ ಮನಿ. ಹೌದಾ, ಡನ್ ಸರ್. ನೆಕ್ಸ್ಟ್ ನಮ್ ಜೊತೆ ಒಂದು i10 ಇರುವಂತದ್ದು. i10 ಬಗ್ಗೆ ಸರ್, ಇದು ಸೋಲ್ಡ್ ಆಗಿದೆ. ಸೋಲ್ಡ್ ಆಗಿದೆ. ಎಷ್ಟು ಆಯ್ತು ಸರ್ ಅದು? ಸರ್, ಇದು ಬಂದ್ಬಿಟ್ಟು 3,10,000, 2013 ಮಾಡಲ್ ಇದು. 13 ಮಾಡಲ್. ಹೌದು. ಓಕೆ, ಸೂಪರ್. ಅದು ಸೋಲ್ಡ್ ಆಗಿದೆ, ರಿಜಿಸ್ಟ್ರೇಷನ್ ವೆಹಿಕಲ್ ಇತ್ತು. ಸೊ ಇದು ಹೇಗೆ ಸರ್? ಇದು ಸೋಲ್ಡ್ ಆಗಿದೆ, ಈಗ ಡೆಲಿವರಿ ಇದೆ ಇದು. ಸೊ ನಿಮ್ ಜೊತೆ i10 ಗಳು ಯಾವುದು ಎಲ್ಲ ಎರಡು ಸೋಲ್ಡ್ ಇದೆ ಸರ್? ಹೌದಾ. ಓಕೆ, ಇವತ್ತು ಅವರು
ಮಹಾಶಿವರಾತ್ರಿ ಪೂಜಾ ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ರು ಖಂಡಿತ ಸರ್. ಅಲ್ವಾ? ಹೌದು ಹೌದು ಈಗ ಡೆಲಿವರಿ ಟೈಮ್. ಸೊ ನಿಮ್ಮನೇಲೂ ಮಹಾಶಿವರಾತ್ರಿ ಪೂಜೆಗೆ ಒಂದ್ ಕಾರ್ ನಿಲ್ಸಿ, ಮೇ ಬಿ ರೆಡ್ ಕಲರ್ ಸ್ವಿಫ್ಟ್ ನೇ ನಿಲ್ಸಿ ಅಂತ ಹೇಳ್ತೀನಿ. ಸರ್ ಹೇಳಿ ಈಗ ಈ ಗಾಡಿ ಬಗ್ಗೆ. ಸರ್ ಇದು 2019 LDA ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಇದು. ಓಕೆ, ಶಿಫ್ಟ್ ಎಲ್ಲಾ ಕಡೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಇದೆ. ಅದು ನಿಮ್ಗೆ ಡೀಸೆಲ್ ವೇರಿಯಂಟ್ ಸ್ವಲ್ಪ ಕಷ್ಟ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಹೌದು. ಸೊ ಮುಂದೆ ನೀವು ತಗೋಬೇಕಂತ ಹೇಳಿದ್ರು ಶೋರೂಮ್ ಅಲ್ಲಿ ಆಫರ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಇದರಲ್ಲಿ ಹಳೆ ಮಾಡಲ ಸರ್ ಇದು? ಸರ್ LDA ಬೇಸಿಕ್ ಕ್ವೆಶ್ಚನ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಒಂದ್ ಬರಲ್ಲ. ಪವರ್ ವಿಂಡೋಸ್ ಒಂದ್ ಬರೋದಿಲ್ಲ, ಅದು ಮ್ಯಾನ್ಯಲ್ ಇದೆ. ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. AC ಕೂಡ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ. ಗಾಡಿ ಏನು ಮಾತಾಡಿ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಲೋ ಬಜೆಟ್ ಅಲ್ಲಿ ಒಂದು ಬೇಕು, ಸ್ವಿಫ್ಟ್ ಬೇಕು ಅನ್ನೋರಿಗೆ, ಸ್ವಿಫ್ಟ್ ನ ಪ್ರಿಫರ್ ಮಾಡೋರಿಗೆ ಈ ಒಂದು ಗಾಡಿನ ನಾನು ಆಫರ್ ಇದ್ ಮಾಡ್ಬೋದು, ಸಜೆಸ್ಟ್ ಮಾಡ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ, ಹೊಸದಾಗಿದೆ ಅಂತಾನೆ ಹೇಳ್ಬೋದು. LDA ಅಂತ ಬರುತ್ತೆ ನಿಮ್ಗೆ, ಪವರ್ ವಿಂಡೋಸ್ ಅಂದ್ಬಿಟ್ಟು ಬೇರೆ ಎಲ್ಲ ಆಪ್ಷನ್ ಇದೆ ನಿಮ್ಗೆ. ಸೊ ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸರ್ ಇದು ಬಂದು 3,10,000 ಕೋಟಿಂಗ್ ಇದೆ, ಫೈನಲಿ ಒಂದು 3 lakhಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. 3 lakhಗೆ LDA ಕೊಡ್ತಾರೆ, ಡೀಸೆಲ್ ವರ್ಷನ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ ಇದು, ಸೂಪರ್. ಸಿಂಗಲ್ ಓನರ್ ಅಂತ ಹೇಳಿದ್ರೆ ವರ್ಕ್ ಫಾರ್ ಮನಿ. ನೆಕ್ಸ್ಟ್ ನಮ್ ಜೊತೆ ಒಂದು ಫೀಗೋ ಇರುವಂತದ್ದು ಪಾಕೆಟ್, ಏನ್ ಹೇಳ್ಬೋದು ಸರ್ ಇದಕ್ಕೆ? ಒಳ್ಳೆ ಮೈಲೇಜ್ ಕೊಡುತ್ತೆ, ಒಳ್ಳೆ ಮೈಲೇಜ್ 22 to 24 ಮೈಲೇಜ್ ಬರ್ತಾ ಇದೆ ಅಲ್ವಾ? ಹೌದು. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2012 ಸಿಂಗಲ್ ಓನರ್ ಟೈಟಾನಿಯಂ ಇದು, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS ಡಿಫೋಗರ್. ಇದು ಆಫ್ಟರ್ ಮಾರ್ಕೆಟ್ ಅಲ್ವಾ ಸರ್? ಇಲ್ಲ, ಕಂಪನಿಯಿಂದ ಸರ್, ಕಂಪನಿ. ಹೌದು, ಟಾಪ್ ಎಂಡ್ ವರ್ಷನ್ ಅಲ್ಲ, ಅದು ನಿಮ್ಗೆಲ್ಲ ಸಿಗುತ್ತೆ. ಓಕೆ ಓಕೆ, ಟಾಪ್ ಎಂಡ್ ವೇರಿಯಂಟ್ ಇದು, ಚೆನ್ನಾಗಿದೆ ಆಕ್ಚುಲಿ. ನೋಡ್ಬೋದು ನೀವು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಡಿಫಾಗರ್ ವೈಪರ್ ಕೂಡ ಇದೆ. ಸೊ ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಸರ್? ಸರ್ AC ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಎರಡೇ ಪವರ್ ವಿಂಡೋಸ್ ಕೊಟ್ಟಿರ್ತಾರೆ. ಓಕೆ ಓಕೆ, ಸೊ ನೋಡಬಹುದು ಒಳ್ಳೆ ಮೈಲೇಜ್, ಇಂಜಿನ್ ಎಲ್ಲ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್ ಇದು. ಏನ್ ಪ್ರೈಸ್ ಸರ್? ಸರ್ ಇದು ಬಂದ್ಬಿಟ್ಟು 3,10,000 ಕೋಟಿಂಗ್ ಇದೆ, 3 lakhಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ ಬಗ್ಗೆ ಹೇಳಿ ಸರ್. ಸರ್ 2008 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಎಲ್ಲ ಶೋರೂಮ್ ಅಲ್ಲಿ ಮೇಂಟೈನ್ ಆಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಶೋರೂಮ್ ಮೇಂಟೈನ್? ಹೌದು, ಸಿಂಗಲ್ ಓನರ್ ವೆಹಿಕಲ್. ಕಂಪನಿ ಸರ್ವಿಸ್ ಹಿಸ್ಟ್ರಿ ಜೊತೆ ಸಿಗುತ್ತೆ. ಓಕೆ, ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಹೊಸದಾಗಿದೆ. ಸೊ ಪ್ರತಿಯೊಂದನ್ನು ಟೈರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಎಲ್ಲ ನೋಡ್ಬೋದು, 2008 ಮಾಡೆಲ್ ಆದ್ರೂ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸು ಇಲ್ಲ. ಸೊ ಅಫ್ಕೋರ್ಸ್ ನೀವು ಬಂದು ನೇಕ್ ಡೈ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅಫಿಷಿಯಲ್ ವೆಹಿಕಲ್ ಇಂಟೀರಿಯರ್ ನೋಡಿ, ನಿಮ್ಗೆ ಇಂಟೀರಿಯರ್ ನೋಡಿದ್ರೆ ಗೊತ್ತಾಗುತ್ತೆ. ಏನು ಅದ್ರಲ್ಲಿ ಡಿಫಾಬ್ ಏನಾಗಿಲ್ಲ, ಹೆಂಗ್ ಬಂದಿದೆ ಗಾಡಿ ಹಂಗೆ ಇದೆ ಇದರಲ್ಲಿ. ಸೂಪರ್. ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳಿದ್ರೆ, ಆ ಕುಷನ್ ಫಿನಿಶಿಂಗ್ ಎಲ್ಲ ಸೂಪರ್ ಆಗಿದೆ, ಒಂದು ಲಕ್ಸುರಿ ಫೀಲ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ ನಿಮ್ಗೆ. ಸೊ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಅಲ್ಲಿ ಆಡಿಯೋ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ ನಿಮ್ಗೆ ಇದು. ಡ್ಯುಯಲ್ ಏರ್ ಬ್ಯಾಗ್ ಜೊತೆ. ಹೌದು. ಲಕ್ಸುರಿ ಫೀಲ್ ಬೇಕಾ? ಐವಿಟೆಕ್ ಗೆ ಬನ್ನಿ, ಐವಿಟೆಕ್ ಸಿಟಿ ಎಸ್ ಅಂತ ಬರುತ್ತೆ ನಿಮ್ಗೆ. ಡಿಫಾಗರ್ ಕೂಡ ಬರುತ್ತೆ ಇದರಲ್ಲಿ. ವೈಪರ್ ಒಂದು ಆಫರ್ ಮಾಡಿಲ್ಲ, ಮಿಡ್ ಸೆಗ್ಮೆಂಟ್ ವೆಹಿಕಲ್ ಅಲ್ವಾ? ಹೌದು ಸರ್, ವೇರಿಯಂಟ್ ಇದು. ಸೊ ನಿಮ್ಗೆ ಎಲ್ಲ ಬರುತ್ತೆ ಸರ್, AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ಸ್, ABS, ನಿಮ್ಗೆ ಏನೇನ್ ಸೇಫ್ಟಿ ಫೀಚರ್ಸ್ ಏನೇನ್ ಬೇಕು ಎಲ್ಲ ಇರುತ್ತೆ ಇದರಲ್ಲಿ. ಸೇಫ್ಟಿ ಫೀಚರ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದು. ಓಕೆ, ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದಕ್ಕೆ? ಸರ್ 3,10,000 ಫೈನಲ್ ಇದು ಮಾಡ್ತಾ ಇದೀವಿ. 3 lakhಗೆ ಇದು ಫೈನಲ್ ಮಾಡ್ಕೊಡ್ತೀನಿ ಸರ್. 3 lakhಗೆ ನಿಮ್ಗೆ ಸಿಟಿ ಸಿಗ್ತಾ ಇರುವಂತದ್ದು? ಹೌದು, ಹೋಂಡಾ ಸಿಟಿ ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ ನಿಮ್ಗೆ. ಓಕೆ ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇರುವಂತದ್ದು. ಹೌದು. ಸೊ ನೆಕ್ಸ್ಟ್ ನಮ್ ಜೊತೆ i10 ಇರುವಂತದ್ದು. i10 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2008 ಮಾಡೆಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಇದೆ. DL ವೆಹಿಕಲ್ ಇದು, ವಿತ್ K ನಂಬರ್ ಜೊತೆ ನಿಮ್ಗೆ ಒಂದು 225 ಮಾಡ್ಕೊಡ್ತೀನಿ ಸರ್. ಎಷ್ಟು ಹೇಳಿದ್ರಿ ಸರ್? 2,25,000 ವಿತ್ K ನಂಬರ್, 2008 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಓ ಸೂಪರ್ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಹೌದು ಸರ್, ಅನ್ಕೊಂತೀನಿ. ಸರ್ ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ? ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಒಳ್ಳೆ ಪ್ರೈಸ್ ಎಲ್ಲ ಇದೆ. ಹೌದು ಹೌದು ಸರ್. ಹೌದು, ನಿಮ್ಗೆ ಇಂಟೀರಿಯರ್ ನೋಡ್ಬೋದು, ವುಡನ್ ಫಿನಿಶಿಂಗ್ ಎಲ್ಲ ನಿಮ್ಗೆ ಆಕ್ಸೆಂಟ್ ಕೊಟ್ಟಿರುವಂತದ್ದು, ತುಂಬಾ ಚೆನ್ನಾಗಿದೆ. 2,25,000. ಹೌದು, ವಿತ್ K ನಂಬರ್ ಜೊತೆ ಕೊಡ್ತೀನಿ. ಓಕೆ ಓಕೆ, 2,25,000 ವಿತ್ K ನಂಬರ್. ಸೂಪರ್ ಸರ್. ಸೊ ಪೋಲೋ ಪ್ರಿಯರಿಗೆ ಆಲ್ರೆಡಿ ನಾನು 3 ಪೋಲೋ ತೋರಿಸಿದಾಗ್ಲೇ ಎಕ್ಸೈಟ್ಮೆಂಟ್ ಆಗಿದ್ದೆ. ಸೊ ಇವಾಗ ಜಸ್ಟ್ ನೋಡಿದ್ರೆ ಇನ್ನೊಂದು ಪೋಲೋ ಬಂದ್ಬಿಟ್ಟಿದೆ. ಸೊ ಅದು ಕೂಡ ಗ್ರೇ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳಿ. ಸರ್ ಇದು ಬಂದ್ಬಿಟ್ಟು 2012-13 ಸಿಂಗಲ್ ಓನರ್, ಇದೂ ಕಂಫರ್ಟ್ ಲೈನ್. ಓಕೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಅಡಿಷನಲ್ ಮ್ಯಾಗ್ವಿಲ್ಸ್ ಹಾಕ್ಸಿದ್ದಾರೆ. ಅಡಿಷನಲ್ ಮ್ಯಾಗ್ವಿಲ್ಸ್, ಇದಕ್ಕೆ ಮ್ಯಾಗ್ವಿಲ್ಸ್ ಬರೋದಿಲ್ಲ. ಕಂಫರ್ಟ್ ಲೈನ್ ಅಂದ್ರೆ ಮಿಡ್ ಸೆಗ್ಮೆಂಟ್ ಬರುತ್ತಲ್ವಾ? ಮಿಡ್ ಸೆಗ್ಮೆಂಟ್. ಹೌದು, ಮಿಡ್ ಸೆಗ್ಮೆಂಟ್ ವೆಹಿಕಲ್. ಏನೇನ್ ಬರುತ್ತೆ ಸರ್ ಫೀಚರ್ಸ್? AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. 4 ಪವರ್ ವಿಂಡೋ. ಏರ್ ಬ್ಯಾಗ್ಸ್ ಬರಲ್ಲ ಇದರಲ್ಲಿ. ಅಡಿಷನಲ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ, ಕಂಪನಿ ಇದೆ. ಓಕೆ, ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ ಎಲ್ಲ ನೋಡಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಇಂಟೀರಿಯರ್ ಅಲ್ಲಿ ಎಲ್ಲೂ ಸ್ಕ್ರಾಚಸ್ ಇಲ್ಲ ಅಂತಾನೆ ಹೇಳ್ಬೋದು. ಬರೀ 80,000 ಹೊಡಿದೆಯಲ್ಲ? ಹೌದು, 80,000 ನೋಡಿ, ಸಿಂಗಲ್ ಓನರ್. ಬ್ಯಾಕ್ ವೈಪರ್, ಡಿಫೋಗರ್ ಎಲ್ಲ ಬರುತ್ತೆ ನಿಮ್ಗೆ. ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಆಫರ್ ಮಾಡಿದ್ದಾರೆ.
ಬರೀ ಒಂದ್ ಮ್ಯಾಗ್ ವೀಲ್ ಬರ್ತಾ ಇರ್ಲಿಲ್ಲ, ಬ್ಯಾಕ್ ವೀಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಇನ್ನ ಏನಿಲ್ಲ ಒಂದಿಲ್ಲ ಅಷ್ಟೇ, ಏರ್ ಬ್ಯಾಗ್ ಒಂದಿಲ್ಲ. ಒಳ್ಳೆ ಪ್ರೈಸ್ ಅಂತ ಹೇಳಿದ್ರೆ ಯಾವ ಪ್ರೈಸ್ ಸರ್ ಇದು? ಸರ್ 3,90,000 ವಿತ್ ಕೆ ನಂಬರ್ ಜೊತೆ ಮಾಡ್ಕೊಡ್ತೀನಿ. 3,90,000 ವಿತ್ ಕೆ ನಂಬರ್ ಜೊತೆ ಮಾಡ್ಕೊಡ್ತೀನಿ. ಓಕೆ ಸರ್, ಸೂಪರ್ ಸರ್. ಹಾಗಾದ್ರೆ ಸಿಮ್ ಕಾಸಿಗೆ ಬರಂಗಿದ್ರೆ ಎಲ್ಲಿ ಬರ್ಬೇಕು ಸರ್ ಅದನ್ನ ಹೇಳ್ಬಿಡಿ. ಸರ್ ಇದು ಬಂದ್ಬಿಟ್ಟು BTM ಲೇಕ್ ರೋಡ್ 29 ಮೇನ್ ಅಲ್ಲಿ ಬರುತ್ತೆ. ಆಪೋಸಿಟ್ ಬ್ಲೂ ಡಾಟ್ ಕೊರಿಯಾ ಇದೆ, ಸ್ಟೋರೀಸ್ ಪಬ್ ಇದೆ ಆ ರೋಡ್ ಅಲ್ಲಿ. ಸ್ಟೋರೀಸ್ ಪಬ್ ಅಂತ ಹೇಳಿದ್ರೆ ನಿಮ್ಗೆ BTM ಲೇಔಟ್ ಲೇಕ್ ರೋಡ್ ಅಲ್ಲಿ ಬರುತ್ತೆ. ಸಿಮ್ ಕಾರ್ಸ್ ಅಂತ ನೋಡ್ಬೋದು. ಇವ್ರ ಹತ್ರ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಅಂತ ಹಾಕಿದ್ದಾರೆ. ಸರ್ ಲೋನ್ ಎಲ್ಲ ಯಾವ ತರ ಇರುತ್ತೆ? ಸರ್ ಲೋನ್ ನಿಮ್ದು ಸಿವಿಲ್ ಚೆನ್ನಾಗಿದ್ದೆ, ನಿಮ್ಗೆ ಇನ್ಕಮ್ ಪ್ರೂಫ್ ಏನೋ ಇದ್ರೆ ಥ್ರೂಔಟ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ರು ಅವ್ರಿಗೂ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು ಇದ್ರೆ ಮಾಡಿಸ್ಕೊಡ್ತೀವಿ. ಓಕೆ, ನಮ್ ವ್ಯೂವರ್ಸ್ ಈಗ ಬೆಂಗಳೂರಲ್ಲಿ ಪ್ರೂಫ್ ಅಲ್ಲಿ ಸರ್, ಬೆಂಗಳೂರಲ್ಲಿ ಗಲ್ಲಿಗೊಂದು ಶೋರೂಮ್ ಇದೆ ಸರ್. ಖಂಡಿತ. ಸಿಮ್ ಕಾರ್ಸಿಗೆ ಯಾಕೆ ಬರ್ಬೇಕು ಸರ್ ಹಾಗಾದ್ರೆ? ಸರ್ ಒಳ್ಳೆ ಗಾಡಿ ಕೊಡ್ತೀನಿ, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ತೀನಿ ನಿಮ್ಗೆ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡ್ತೀವಿ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡ್ತೀರಾ? ಕೂತ್ಕೊಂಡು ಮಾತಾಡಿದ್ರೆ ಇನ್ನ ಸ್ವಲ್ಪ ಎಲ್ಲಾ ಗಾಡಿಗೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದೆರಡು ಗಾಡಿಯಲ್ಲಿ ಫಿಕ್ಸೆಡ್ ಪ್ರೈಸ್ ಅಲ್ಲಿ ಇದೆ ಸರ್. ಒಂದೆರಡು ಗಾಡಿ ಮಾತ್ರ ಫಿಕ್ಸೆಡ್ ಪ್ರೈಸ್ ಅಲ್ಲಿ ಇದೆ. ಹೌದು. ಓಕೆ ಸರ್, ಡನ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವೆಲ್ಕಮ್.